ಗಿಡಗಳು ನೋಡಿ, ಗಿಡಗಳು ಹಂಗೆ ಇದೆ ಬೆಂಗಳೂರಲ್ಲಿ. ಬಿಲ್ಡಿಂಗ್ನು ಎಲ್ಲಿ ಬಿಸಿಲಂತೂ ಇಲ್ಲ. ಬಂದ್ 3 ದಿನ ಆಯ್ತು, ಬಿಸಿಲೇ ಕಂಡಿಲ್ಲ ನೋಡಿ. ಈಗ ಇಲ್ಲಿದಪ್ಪ ಸೂರ್ಯ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ನಾನು PG ಇದ್ದೀನಿ. ನಮ್ಮ PG ಯಾವ ತರ ಇದೆ ಎಲ್ಲ ತೋರಿಸ್ತೀನಿ ಅಂತ, ಇಲ್ಲಿ ಏನೇನು ಮಾಡ್ತೀವಿ ಇವತ್ತಿನ ದಿನ ಹೇಗಿರ್ತೀವಿ ಅಂತ ಎಲ್ಲ ತೋರಿಸ್ತೀನಿ ಅಂತ. ಬನ್ನಿ, ನಮ್ಮ ಜೊತೆ ವಿಶ್ವ ಇದ್ದಾನೆ. ವಿಶ್ವ ನಾನು ಇಬ್ಬರು ಇದ್ದೀವಿ PG ನೋಡಿ ಗೈಸ್. ನಮ್ಮ ರೂಮ್ ನೋಡಿ ಈ ತರ ಇದೆ. 3 ಶೇರಿಂಗ್ ರೂಮ್ ಇದೆ. ಇಲ್ಲೇ ಎಲ್ಲ ಕಪಾಟದ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ವಾಶ್ರೂಮ್ಸ್ ಇದಾವೆ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡ್ರಿ. ಈ ತರ ಇರುತ್ತೆ ಜಳಕ ಮಾಡ್ಲಕ್ಕೆಲ್ಲ. ಬನ್ನಿ ಇವಾಗ ಬಟ್ಟೆ ಒಗೆಯೋಣ ಅಂತ. ಮೇಲ್ಗಡೆ ಇಲ್ಲಿ PG ಮಾಡಿದ್ರೆ ಏನು ಉಪಯೋಗ ಅಂದ್ರೆ, ವಾಷಿಂಗ್ ಮಷಿನ್ ಇರ್ತವೆ ಎಲ್ಲ, ಅದೊಂದು ಬೆಸ್ಟ್ ಇದೆ. 3 ಟೈಮ್ಸ್ ಊಟ ಕೊಡ್ತಾರೆ ಅಲ್ಲಿ. ಬಟ್ ಊಟ ಅಷ್ಟಕ್ಕಷ್ಟೇ ಓಕೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬಂದಿರ್ತೀವಿ, ಅಡ್ಜಸ್ಟ್ ಮಾಡ್ಕೋಬೇಕು ಊಟ. ಬನ್ನಿ ಇವಾಗ ಬಟ್ಟೆ ಒಗೆಯೋಣ. ಮ್ಯಾಗ ವಾಷಿಂಗ್ ಮಷಿನ್ ಇದೆ, ಹೋಗೋಣ ಬನ್ನಿ. ಮ್ಯಾಗಿಂದ ಬೆಂಗಳೂರು ಯಾವ ಥರ ಕಾಣುತ್ತೆ. ಇವಾಗ ನಾವು ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರು ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ, ಹೋಗೋಣ ಬನ್ನಿ. ಇವಾಗ ಮ್ಯಾಗ ಹೋಗೋಣ, ಲಿಫ್ಟಲ್ಲಿ ಹೋಗೋಣ. ನೋಡಿ ಲಿಫ್ಟ್ ಈ ಥರ ಇರುತ್ತೆ, ನಾವು ಮ್ಯಾಗ ಹೊಡಿಬೇಕು. ಲಿಫ್ಟ್ ಇವಾಗ 6ನೇ ಫ್ಲೋರಲ್ಲಿದೆ, ಇವಾಗ ಬರ್ತಾ ಇರುತ್ತೆ ಒಳಗಡೆ. ಮೆಟ್ಲಲ್ಲೂ ಇದೆ. ಇವಾಗ ನಾವು 7ನೇ ಫ್ಲೋರಿಗೆ ಹೋಗ್ಬೇಕು. ಸೊ ಅದಕ್ಕಾಗಿ 7ನೇ ಫ್ಲೋರಿಗೆ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ. ಲಿಫ್ಟ್ ಉಪಯೋಗಿಸೋಣ ನೋಡಿ. ವಿಶ್ವ ಏನಾದರೂ ಹೇಳಿ. ನೋ ವರ್ಡ್ಸ್, ಮಾತೇ ಇಲ್ಲ. ನೋಡಿ ಲಿಫ್ಟ್ ಈ ತರ ಇದೆ. ಓನ್ಲಿ 4% ಫಾಲೋಡ್ ಲಿಫ್ಟ್ ಅಲ್ಲಿ. ಆರನೇ ಫ್ಲೋರಿಗೆ ಹೋಗ್ಬೇಕು ಇವಾಗ ನಾವು. ನೋಡಿ ರೀಲ್ಸ್ ನೋಡ್ತಾ ಇದ್ದೇನೆ ಅವನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬನ್ನಿ, ಬಟ್ಟೆ ಎಲ್ಲ ಬಕೆಟಲ್ಲಿ ಒಯ್ತಾ ಇದೀವಿ. ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬೇಕು. ಬನ್ನಿ ಹೋಗೋಣ ಹೊರಗಡೆ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನಿಮಗೆ ಬೆಂಗಳೂರಿನ ವ್ಯೂ ತೋರಿಸ್ತೀನಿ. ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ಗಳು ಮರಗಳು ಎಲ್ಲ ಹಾಗೆ ಕಾಣ್ತವೆ ನೋಡಿ. ಬಿಲ್ಡಿಂಗ್ಗಳು ನೋಡಿ ಯಾವ ತರ ಕಾಣುತ್ತೆ. ನಾವಿರೋ ಏರಿಯಾ ಇದು ಸೀತಾರಾಮ ಪಾಳ್ಯ ನೋಡಿ. ಈ ತರ ಗಿಡಗಳು ನೋಡಿ ಯಾವ ತರ ಕಾಣುತ್ತೆ. ಇಲ್ಲಿ ಬಿಲ್ಡಿಂಗ್ನು ಅಷ್ಟೇ ಇದೆ, ಗಿಡಗಳನ್ನ ಅಷ್ಟೇ ಇದೆ. ಗಿಡಗಳನ್ನ ನೋಡಿ ಯಾವ ತರ ಬೆಳೆಸಿದ್ದಾರೆ. ಬನ್ನಿ ನಿಮಗೆ ಇನ್ನೂ ಮೇಲ್ಗಡೆ ಹೋಗೋಣ. ಮೇಲ್ಗಡೆಯಿಂದ ವ್ಯೂ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ಅಂತ, ಹೋಗೋಣ ಬನ್ನಿ. ಇದೇ ಇದಾವೆ ನೋಡಿ ವಾಷಿಂಗ್ ಮಷಿನ್. ಇಲ್ಲೇ ಬಟ್ಟೆ ಎಲ್ಲ ಒಣಗಬೇಕು ನೋಡಿ ಗೈಸ್. ನಮ್ಮ PG ಮೇಲ್ಗಡೆ ಬಂದಿದೀವಿ. ಈ ತರ ಕಾಣುತ್ತೆ ವ್ಯೂ. ಇಲ್ಲಿ ಬಿಸಿನೀರು ಬರೋದು ಇದೆ, ಹೀಟ್ ಪಂಪ್. ಇಲ್ಲಿ ವಾಷಿಂಗ್ ಮಷಿನ್ಸ್ ಇದಾವೆ. ಬನ್ನಿ ಈ ಕಡೆಯಿಂದ ಯಾವ ತರ ಕಾಣುತ್ತೆ ನೋಡೋಣ. ಈ ಕಡೆ ಯಾವ್ದೋ ಒಂದು ಟೆಕ್ ಪಾರ್ಕ್ ಇದೆ. ಯಾವ್ದು ಗೊತ್ತಿಲ್ಲ, ಇದೆ ಯಾವ್ದೋ ಕಂಪ್ನಿ ಇದೆ. ನಮ್ಮ ರೂಮಲ್ಲಿ ಒಬ್ರು ಬ್ರದರ್ ಇಲ್ಲೇ ಹೋಗ್ತಾರೆ, ಅವ್ರಿಗೆ ಕೇಳೋಣ. ನೋಡಿ ಈ ಕಡೆಯಿಂದ ಮೆಟ್ರೋ ಇಲ್ಲೇ ಇದೆ, ಸೀತಾರಾಮ ಪಾಳ್ಯ. ನೋಡೋಣ ಬೆಂಗಳೂರಲ್ಲಿ ಮೇನ್ ಪ್ಲೇಸ್ಗಳು ತೋರಿಸ್ತೀನಿ ಅಂತ. ಇವಾಗ ಸದ್ಯಕ್ಕೆ ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ತೋರಿಸೋಣ ಮುಂದೆ. ನೆಕ್ಸ್ಟ್ ಹಾಲಿಡೇಯಲ್ಲಿ ಬೆಂಗಳೂರಲ್ಲಿ ಮೇನ್ ಪ್ಲೇಸ್ಗಳೆಲ್ಲ ಯಾವ್ಯಾವ ಹಿಡನ್ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ ಅಂತ ನಿಮಗೆ. ವೇಟ್ ಮಾಡಿ, ಅಲ್ಲಿವರೆಗೂ ಕಮೆಂಟ್ ಮಾಡಿ ನೀವು ಯಾವ ಪ್ಲೇಸಿಗೆ ಹೋಗ್ಬೇಕಂತೇಳಿ, ಹೋಗಮ್ಮಂತ. ನೋಡಿ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿದೆ, ಹೊಸ ಬಿಲ್ಡಿಂಗ್ ಕಟ್ತಾ ಇದಾರೆ. ಗಿಡಗಳು ನೋಡಿ, ಗಿಡಗಳು ಹಂಗೆ ಇದೆ ಬೆಂಗಳೂರಲ್ಲಿ. ಬಿಲ್ಡಿಂಗ್ನು ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗು ಆ್ಯಂಡ್ ಗಿಡಗಳು, ಮರ ಗಿಡಗಳು. ಈಗ ಬಿಸಿಲಂತೂ ಇಲ್ಲ. ಬಂದ್ 3 ದಿನ ಆಯ್ತು, ಬಿಸಿಲೇ ಕಂಡಿಲ್ಲ ನೋಡಿ. ಈಗ ಇಲ್ಲಿದಪ್ಪ ಸೂರ್ಯ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದ ನಿನಗೆ. ಸೂರ್ಯನೇ ಬಿಸಿಲೇ ಬೀಳ್ತಾ ಇಲ್ಲ ಇಲ್ಲಿ, ಸೂರ್ಯನೇ ಹುಟ್ಟಿಲ್ಲ ನೋಡಿ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ, ಹೇಳು ಒಂಚೂರು. 7th ಫ್ಲೋರ್ ಇದ್ದೀವಿ ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ PGನೇ ಇದೆ ಮೋಸ್ಟ್ಲಿ, ಆಲ್ಮೋಸ್ಟ್ ಇಲ್ಲೆಲ್ಲ. ಇಲ್ಲಿ ಬಾಜು ಯಾವ್ದಾಗಲ್ಲ, ಕೋಲಿವಿಂಗ್ PG ಇದೆ ಅಂತ ಬಾಜು. ನಮ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಬನ್ನಿ ನೋಡೋಣ. ಬನ್ನಿ ಇವಾಗ ಬಟ್ಟೆ ವಾಷಿಂಗ್ ಮಷೀನಲ್ಲಿ ಹಾಕೊಳ್ಳೋಣ. ಮೊದಲು ಬಟ್ಟೆ ಹಾಕ್ಬೇಕಲ್ಲ, ಆಮ್ಯಾಗ ಅದ್ರ ಲಿಕ್ವಿಡ್ ಹಾಕ್ಬೇಕು.
ಸಾಬೂನ್ ಪುಡಿ ಹಾಕಿದ್ರೆ ಬರೇ ಇದು ಹಾಕಲ್ಲ. ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಇದೆ ನೋಡಿ, ಮ್ಯಾಟಿಕ್ ಲಿಕ್ವಿಡ್, ಇದು ಹಾಕ್ಬೇಕು. 1000 ರೂಪಾಯಿ ಅಲ್ಲ 10 ರೂಪಾಯಿ ಲೆಸ್ ಅಲ್ಲ. 10 rupees ಅದು ಅಷ್ಟೇನಾ? ಕೊಡಿ. ಇವಾಗ ಸ್ಟಾರ್ಟ್ ಮಾಡಬೇಕು. ವಾಟರ್ ಲೆವೆಲ್ ಕ್ವಿಕ್ ವಾಶ್, ನಮಗೆ ಕ್ವಿಕ್ ವಾಶ್ ಬೇಕು. ಕ್ವಿಕ್ ವಾಶ್ ಎಲ್ಲ ಇದಂತೆ ವಾಶ್ ಆಗುತ್ತೆ. ರನ್ನಿಂಗ್ ಸ್ಪಿನ್ ನಮ್ಮ ಬಟ್ಟೆ ಎಲ್ಲ ಇದು ಮಾಡಿಕೊಡುತ್ತೆ ಅದು. ನಮ್ಮ ವಿಶ್ವ ಫಸ್ಟ್ ಟೈಮ್ ಯೂಸ್ ಮಾಡತ್ತನ ಗೊತ್ತಾಗಲ್ಲ ಅಂತ ನನಗೆ, ಅದಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನನಗೆ. ನೋಡಿದ್ದು ಸ್ಯಾಮ್ಸಂಗ್ ವಾಷಿಂಗ್ ಮಷಿನ್, ಇದು ಇಲ್ಲಿ ಫಂಕ್ಷನ್ಸ್ ಇರುತ್ತೆ. ಡನ್. ಬೆಲೆ ವಾಟರ್ ಇದೆಲ್ಲ ವಾಶ್ ಮಾಡಿ ಕೊಡುತ್ತೆ. ಇನ್ನೂ 45 ನಿಮಿಷ ಬಿಟ್ಟು ಬರೋಣ ನಾವು. ನಮ್ಮ ಬಟ್ಟೆ ವಾಶ್ ಮಾಡಿ ಎಲ್ಲ ಒಣಗಿಸ್ತೆ, ಆಲ್ಮೋಸ್ಟ್ ಒಣಗಿಸ್ತೆ. ಇನ್ನೂ ಸ್ವಲ್ಪ ಒಣಗ ಹಾಕ್ಬೇಕು. ಇಲ್ಲಿ ಒಂದು ಅರ್ಧ ಗಂಟೆ ಒಣಗೋಗ್ಬಿಡುತ್ತೆ. ಈ ಥರ ಎಲ್ಲ ತಿರುಗಿಸ್ತೆ ಎಲ್ಲ ಮಾಡುತ್ತೆ ಅದು. ವಾಶ್ ಮಾಡುತ್ತೆ, ರೈನ್ ಸ್ಕಿನ್ ಎಲ್ಲ ಮಾಡುತ್ತೆ ಅದು. ಈ ಕಡೆ ಒಂದಿದೆ ಗೋದ್ರೇಜ್, 2 ವಾಷಿಂಗ್ ಮಷಿನ್ ಇದಾವೆ. ಮೆಟ್ರೋಕ್ ಹೋಗ್ಬೇಕು ಇಲ್ಲಿಂದ ಮೆಜೆಸ್ಟಿಕ್ಗೆ. ಟ್ರೈನಲ್ಲಿ ಹೋಗ್ಬೇಕು ಮಚ್ಚೆ, ಟ್ರೈನಲ್ಲಿ ಬಂದ್ 3 ದಿನ ಆಯ್ತು. ಮಾತು ಡಿಫ್ರೆಂಟ್ ಹೊಂಟಿದ್ದಾವೆ. ನೋಡಿ ಯಾವ ತರ ಇದೆ ಇಲ್ಲಿ. IT ಪಾರ್ಕ್, ಸ್ಮಾರ್ಟ್ ಸಿಟಿ. ನಮ್ ಕಡೆ ಕಲಬುರಗಿಯಲ್ಲಿ ಯಾವ ತರ ಅಂದ್ರೆ ಬರೇ ಬಿಸಿಲು. ಬೆಳಗ್ಗೆ 8 ಆದ ತಕ್ಷಣ ಬಿಸಿಲು ಚಾಲನೆ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ನೋಡಿ ವಾತಾವರಣ ಹೆಂಗಿದೆ, ಬಿಸಿಲೇ ಇಲ್ಲ, ಮೋಡಗಳು ನೋಡಿ. ಅದು ನೋಡಿ ಗೈಸ್, ನೋಡಿ ಆಕ್ಚುಲಿ ಬಿಸಿಲು ಬೀಳಕ್ ಟ್ರೈ ಮಾಡಕಪ್ಪ ನೀವು ಮಾಡಲ್ಲ. PGಯಲ್ಲಿ ವೈಫೈ ಫೆಸಿಲಿಟಿ ಇರುತ್ತೆ, ವೈಫೈ ಯೂಸ್ ಮಾಡ್ಬೋದು ನೀವು. ಮತ್ತೆ PGಯಲ್ಲಿ ನಮಗೆ ರೆಂಟ್ ತಿಂಗಳಿಗೆ 5,500 ಇದೆ. ಸ್ಟಾರ್ಟಿಂಗಲ್ಲಿ ಮೇಂಟೆನೆನ್ಸ್ ಫೀಸ್ ಅಂತೇಳಿ ಅಲ್ಲೊಂದು 2,000 ಇಸ್ಕೋತಾರೆ. ಈ ಥರ ಇದೆ PGಯಲ್ಲಿ. ಊಟ ಓಕೆ ಇರುತ್ತೆ, ಅಷ್ಟಕ್ಕಷ್ಟೇ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಊಟ ಸೆಟ್ ಆಗಲ್ಲ. ಬನ್ನಿ, ಇವಾಗ ಬಟ್ಟೆ ಗಿಟ್ಟೆ ವಾಶ್ ಆದ ತಕ್ಷಣ ಇನ್ನೂ 40 ಮಿನಿಟ್ಸ್ ಬೇಕು. 40 ನಿಮಿಷ ಆದ ತಕ್ಷಣ ಬರ್ತೀನಿ. ಬನ್ನಿ, ಇವಾಗ ವಾಷಿಂಗ್ ಮಷೀನಲ್ಲಿ ಹಾಕಿದಲ್ಲ ಬಟ್ಟೆ, ಇವಾಗ ತೆಗೆದು ಒಣ ಹಾಕೋಣ ಅವೆಲ್ಲ. ನೋಡಿ ಗೈಸ್, ನಮ್ಮ ಬಟ್ಟೆನ ಅದು ಸ್ಪಿನ್ ಮಾಡ್ತಾ ಇದೆ. ಸ್ವಲ್ಪ ಎಲ್ಲ ನೀರೆಲ್ಲ ತೆಗುತ್ತೆ, ಬಟ್ಟೆಲೆಲ್ಲ ನೀರೆಲ್ಲ ಜಾಸ್ತಿ. ಇನ್ನೂ 3 ನಿಮಿಷ ಟೈಮಿಂಗ್ ಇದೆ. ಇನ್ನೂ 3 ನಿಮಿಷ ಸ್ಪಿನ್ ಆಗುತ್ತೆ. ಆಮೇಲೆ ಬಟ್ಟೆ ಏನೋ ಸ್ವಲ್ಪ ಇರುತ್ತೆ, ಸ್ವಲ್ಪ ಒಳ ಹಾಕೋಣ ಇಷ್ಟೇ ಗೈಸ್. ಬಟ್ಟೆ ಎಲ್ಲ ಒಗೆದು ಕಳಿಸಿದೆ. ಈ ತರ ಆಗಿದೆ. ಇವನು ಈಟ್ ಒಗದಿಲ್ಲ ಅಂತ ಅವನು. ವಾಷಿಂಗ್ ಮಿಷಿನ್ ಅಲ್ಲಿ ತಕೊಂಡ್ ಬಂದೀವಿ. ಈ ತರ ಆಗಿದೆ. ಒಣ ಹಾಕೋಣ, ಇಲ್ಲಿ ಈ ತರ ಒಣ ಹಾಕೋಣ. ಹಾಕಿದ್ರು ಅಷ್ಟಕ್ಕಷ್ಟೇ ಆಗಿದೆ ಗೈಸ್. ನೋಡಿ ಗೈಸ್, ಈ ತರ ಒಣ ಹಾಕಿದೀವಿ. ಅರ್ಧ ಗಂಟೆ ಬಿಟ್ಟು ಬಂದು ಹೋಗೋಣ. ಏನ್ ನೋಡ್ತಾ ಇದೆ ಅಲ್ಲಿ? ಕಂಪ್ನಿ ಕೆಲಸ ಮಾಡಬೇಕು. ಮಾಡ್ತೀಯಾ? ಮಾಡು, ಒಳ್ಳೇದಾಗ್ಲಿ. ಅದೇನಾಯ್ತು, ಅದೆಲ್ಲರೂ ಹೋಗ್ತಿದಾರೆ, ಕಂಪ್ನಿ ವರ್ಕರ್ಸ್ ಇದಾರೆ. ನೋಡಿ ಗೈಸ್, ಇಲ್ಲೆಲ್ಲ ಯಾವ ತರ ಇದು ಮಾಡ್ತಾ ಇದಾರೆ. ಸಸಿಗಳು ನೋಡಿ ಯಾವ ತರ ಬೆಳೆಸ್ತಾ ಇದಾರೆ ಅವರು. ಸಣ್ಣ ಸಣ್ಣ ಸಸಿಗಳು ನೋಡಿ ಇಲ್ಲಿ. ಈ ತರ ಆ ಸೈಡ್ ನೋಡಿ, ಈಗ ಎಷ್ಟು ಗಿಡಗಳು ಹಚ್ತಾರೆ ನೋಡಿ ಅವರೆಲ್ಲ ಬೆಳೆಸಿ. ನೀವು ಗಿಡಗಳು ಹಚ್ಚಿ, ಪರಿಸರ ಬೆಳೆಸಿ, ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ, ಹೇಗಾದ್ರೂ ಮಾಡಿ ದುಡ್ಡು ಗಳಿಸಿ. ವಿಶ್ವನಾಥ್ ಹೇಳ್ತಾ ಇದ್ದಾನೆ. ವೈಫೈ ಫೆಸಿಲಿಟಿ ಇರುತ್ತೆ. ಬನ್ನಿ, ಇವಾಗ ಫಸ್ಟ್ ಫ್ಲೋರಿಗೆ ಹೋಗೋಣ, ರೂಮಿಗೆ. ಐ ಆಮ್ ಸ್ಟಾರ್ಟಿಂಗ್ ಏನಂತಾರೆ, ಲಿಫ್ಟ್ ಸ್ಟಾರ್ಟಿಂಗ್ ಲಿಫ್ಟ್. ನೋ ಸ್ಮೋಕಿಂಗ್ ಇದೆ. ಓನ್ಲಿ 6 members, 408 kg. ಏನೋ ಹೇಳ್ತಾ ಇದ್ದಾನೆ ಕೇಳೆ. ದಿಸ್ ನಾಟ್ ಫಾರ್ ಅಡಲ್ಟ್ಸ್, ನಾಟ್ ಫಾರ್ ಕಿಡ್ಸ್. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ನೀವು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಈ ವಿಡಿಯೋ ಇಲ್ಲಿಗೆ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿವರೆಗೂ ಅಸೂಯೆ ದುಃಖಕ್ಕೆ ಮುಳ್ಳ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ